ನಮಸ್ಕಾರ. ಮುಂದಿನ ದಿನಗಳಲ್ಲಿ ಬರುವಂತ BBMP ಮತ್ತೆ WRD ಎಕ್ಸಾಮ್ ಏನಿರುತ್ತೆ, ಇವಾಗ ನೋಟಿಫಿಕೇಶನ್ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಈ ಉಳಿದಿರುವ ದಿನಗಳಲ್ಲಿ ಯಾವ ತರ ನಾವು ಪ್ರಿಪರೇಷನ್ ನ ಮಾಡ್ಕೊಳ್ಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಬಂದಿರತಕ್ಕಂಥ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ಇದು ಬಂದಿರುವಂತ ನೋಟಿಫಿಕೇಶನ್ BBMP ಮತ್ತೆ WRD ಗೆ. ಇದರಲ್ಲಿ ಇರತಕ್ಕಂತ ಒಟ್ಟಾರೆಯಾಗಿ 182 ಪೋಸ್ಟ್ಗಳಿರುತ್ತೆ. ಇದರಲ್ಲಿ ನೋಡ್ಬೇಕಾದ್ರೆ ಬರುವಂತ ದಿನಗಳಲ್ಲಿ ಅವರು ಕೊಟ್ಟಿರುವಂತ ಡೇಟ್ ನ ನೋಡಿದ್ರೆ ಇಲ್ಲಿ ನೀವು ನೋಡಬಹುದು. ಟೆಂಟೇಟಿವ್ ಡೇಟ್ಸ್ ಏನಿರುತ್ತೆ, ಆಗಸ್ಟ್ 11 ಅಂದ್ರೆ 11ನೇ ತಾರೀಕು ಆಗಸ್ಟ್ ನಲ್ಲಿ ಇವರು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಉಳಿದಿರುವ ದಿನಗಳಲ್ಲಿ ಅಂದ್ರೆ 4.5 month. ಓಕೆ, ಅದಕ್ಕಿಂತ ಜಾಸ್ತಿನೂ ಸಿಗ್ಬಹುದು. ಅದೇ ಇದು ಟೆಂಟೇಟಿವ್ ಡೇಟ್ ಅಷ್ಟೇ ಇರುತ್ತೆ. ಬಟ್ ಇವರು ಕೊಟ್ಟಿರುವಂತ ಡೇಟ್ ನ ನಾವು ಟಾರ್ಗೆಟ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ನ ಓದ್ಬೇಕಾಗಿರುತ್ತೆ. ಇದಷ್ಟು ಡೇಟ್ ನ ಬಗ್ಗೆ ಇದು. ಈಗ ಉಳಿದಿರುವ ಅದರಲ್ಲಿ ಪ್ಯಾಟರ್ನ್ ನೋಡ್ಬೇಕಾದ್ರೆ ಅಥವಾ ಎಕ್ಸಾಮ್ ಪ್ರೊಸೆಸ್ ನ ನೋಡ್ಬೇಕಾಗಿತ್ತಂದ್ರೆ ಫಸ್ಟ್ ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ. ಇದಾದ್ಮೇಲೆ ಒಂದು GK ಪೇಪರ್ ಇರುತ್ತೆ. ಇದಾದ್ಮೇಲೆ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಇದು ಸಿವಿಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರುತ್ತೆ. ಈ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ನ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ ನಲ್ಲಿ ಈ ಪೇಪರ್ ಅಂದ್ರೆ ಪೇಪರ್ 2 ಸಿವಿಲ್ ಏನ್ ಸಂಬಂಧಪಟ್ಟಿರುತ್ತೆ, ಇದರಲ್ಲಿ ಇದಕ್ಕೆ ಮೋರ್ ದೆನ್ 15 ಸಬ್ಜೆಕ್ಟ್ಗಳು ಇರುತ್ತೆ. ಹೌದಾ, ಮೋರ್ ದೆನ್ 15 ಸಬ್ಜೆಕ್ಟ್ ಗಳನ್ನ ನೀವು ಸೆಗ್ರಿಗೇಟ್ ಮಾಡ್ಕೊಂಡು ಮತ್ತೆ ಸ್ಮಾಲ್ ಟಾರ್ಗೆಟ್ಸ್ ಗಳನ್ನ ಮಾಡ್ಕೊಂಡು ಅಚೀವ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಕಾಸ್ಟ್ ಬೆನಿಫಿಟ್ ರೇಷಿಯೋ ಕೂಡ ಇಲ್ಲ. ಹೌದಾ, ಒಂದು ಸಬ್ಜೆಕ್ಟ್ ಇಂದ 1-2 ಮಾರ್ಕ್ಸ್ ಅಷ್ಟೇ ಕೇಳ್ತಾರೆ ಅಂದ್ರೆ ಅದು ಸ್ವಲ್ಪ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಜಾಸ್ತಿ. ಆದ್ರೆ ನೀವು ಕೇಳಿರುವಂತ ಒಂದು ಸಬ್ಜೆಕ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಅಥವಾ ಕ್ವಶನ್ಗಳು ಬರುವಂತ ಸಬ್ಜೆಕ್ಟ್ ಗಳನ್ನ ನೀವು ಐಡೆಂಟಿಫೈ ಮಾಡ್ಕೊಂಡು ಓದ್ಬೇಕು. ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ಕ್ಲಾಸಿಫಿಕೇಶನ್ ನ ನೋಡ್ಕೊಳ್ಳೋಣ. ಸಬ್ಜೆಕ್ಟ್ ಕ್ಲಾಸಿಫಿಕೇಶನ್ ನೋಡ್ಕೊಳ್ಬೇಕಂದ್ರೆ ಸಬ್ಜೆಕ್ಟ್ ಕ್ಲಾಸಿಫಿಕೇಶನ್ ನಂಬರ್ ಆಫ್ ಕ್ವಶನ್ ಪರ್ ಸಬ್ಜೆಕ್ಟ್ ಮತ್ತೆ ವೇಟೇಜ್ ಆಫ್ ದ ಸಬ್ಜೆಕ್ಟ್. ಇದು ನೋಡ್ಬೇಕಾದ್ರೆ ಇದು ಲಾಸ್ಟ್ PDF ನನ್ನ ಟೆಲಿಗ್ರಾಮ್ ಸಿಗುತ್ತೆ. ಇದರಲ್ಲಿ ನಾನು 4 ಪೇಪರ್ ಗಳನ್ನ ಅನಾಲಿಸಿಸ್ ಮಾಡಿದ್ದೆ. 4 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಅನಾಲಿಸಿಸ್ ಮಾಡಿದ್ಮೇಲೆ ಇಲ್ಲಿ ಬಂದಿರತಕ್ಕಂತ ಸಬ್ಜೆಕ್ಟ್ಗಳು ಒಂದು ಕ್ವಶನ್ 1 ಮಾರ್ಕ್ಸ್ ಗೆ ಇರುತ್ತೆ. ಅಂದ್ರೆ ಯಾವುದು ಕ್ವಶನ್ ಇದರಲ್ಲಿ 2 ಟೈಪ್ ಇರುತ್ತೆ ಸಬ್ಜೆಕ್ಟ್ ಗೆ. ಇದರಲ್ಲಿ ಮಾರ್ಕ್ಸ್ ವೈಸ್ ಇರುತ್ತೆ, ಇಲ್ಲಿ ಕ್ವಶನ್ ವೈಸ್ ಇರುತ್ತೆ. ಹೌದಾ, ಇದರಲ್ಲಿ ಅತಿ ಹೆಚ್ಚು ಬಂದಿರತಕ್ಕಂತ ಸಬ್ಜೆಕ್ಟ್ ಗಳನ್ನ ನೀವು ನೋಡಬಹುದು. ಇವುಗಳನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಇಲ್ಲಿ ನಾನು 3 ಸೆಕ್ಷನ್ ನಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ರಿಲೇಟೆಡ್ ಸಬ್ಜೆಕ್ಟ್ಸ್, ಮತ್ತೆ ಇದಾದ್ಮೇಲೆ ಸ್ಟ್ರಕ್ಚರಲ್ ಫೀಲ್ಡ್ ರಿಲೇಟೆಡ್ ಸಬ್ಜೆಕ್ಟ್ಸ್, ಮತ್ತೆ ಇದಾದ್ಮೇಲೆ ಎನ್ವೈರನ್ಮೆಂಟಲ್ ವಾಟರ್ ರಿಲೇಟೆಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಹೌದಾ, ಇದರಲ್ಲಿ ನೀವು ಈ ಸಬ್ಜೆಕ್ಟ್ ಗಳನ್ನ ಒಂದು ಸೀಕ್ವೆನ್ಸ್ ವೈಸ್ ನಲ್ಲಿ ಓದ್ಬೇಕಾಗುತ್ತೆ. ಏನು ಸೀಕ್ವೆನ್ಸ್ ವೈಸ್ ನಲ್ಲಿ ಓದ್ಬೇಕಾದ್ರೆ ಇದರಲ್ಲಿ ಫಸ್ಟ್ ಇದಕ್ಕೆ ಓದ್ಬೇಕಾಗಿರುವಂತ 2 ಟೈಪ್ ಇರುತ್ತೆ ಅಪ್ರೋಚಸ್ ಇರುತ್ತೆ. ಒಂದು ಕ್ಲಾಸಿಫಿಕೇಶನ್ ಬೇಸ್ಡ್, ಅಂದ್ರೆ ಇವಾಗ ನಾನು ಏನ್ ತೋರಿಸಿದ್ದೆ ಅದು ಕ್ಲಾಸಿಫಿಕೇಶನ್ ಬೇಸ್ಡ್. ಅಂದ್ರೆ ಇದರಲ್ಲಿ ವೇಟೇಜ್ ಮತ್ತೆ ನಂಬರ್ ಆಫ್ ಕ್ವಶನ್ಸ್ ನ ನೋಡ್ಕೊಂಡು ನೀವು ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಗಳನ್ನ ತಯಾರು ಮಾಡಿ. ಅಥವಾ ಈ ಸೆಕ್ಷನ್ ಆದ್ರೂ ಪರ್ಫೆಕ್ಟ್ ಆಗಿ, ಅಥವಾ ಈ ಸೆಕ್ಷನ್ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ 2 out of 3 ಅಂದ್ರೆ ಇದರಲ್ಲಿ ಯಾವ್ದಾದ್ರು ಫುಲ್ ಪರ್ಫೆಕ್ಟ್ ಆಗಿ ಇರಬೇಕಾಗುತ್ತೆ ನೀವು. ಹೌದಾ, ಇಷ್ಟು ಸಬ್ಜೆಕ್ಟ್ ಗಳಲ್ಲಿ ಈ ಫೀಲ್ಡರ ನೀವು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ, ಅಥವಾ ಈ ಫೀಲ್ಡರ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ, ಅಂದ್ರೆ 2/3 ಇದರಲ್ಲಿ ಯಾವ್ದಾದ್ರು 2ರಲ್ಲಿ ನೀವು ಆಲ್ಮೋಸ್ಟ್ ಗುಡ್ ಪ್ರಿಪರೇಷನ್ ವೆಲ್ ಪ್ರಿಪೇರ್ಡ್ ಮಾಡಿರ್ಬೇಕಾಗಿರುತ್ತೆ. ಓಕೆ, ಇದು ಕ್ಲಾಸಿಫಿಕೇಶನ್ ಬೇಸ್ಡ್ ಅಪ್ರೋಚ್. ಇನ್ನೊಂದಿರುತ್ತೆ ಓವರ್ಲ್ಯಾಪಿಂಗ್ ಅಪ್ರೋಚ್ ಅಂದ್ರೆ ಇಲ್ಲಿ ನೋಡಬಹುದು, ಕೆಲವೊಂದು ಸಬ್ಜೆಕ್ಟ್ಗಳು ಓದ್ತಿರ್ಬೇಕಾದ್ರೆ ನಿಮಗೆ ಸಿಮಿಲರ್ ಆಗಿ ಕಾಣಿಸ್ತಿರುತ್ತೆ. ಹೌದಾ, ಈ ಸಬ್ಜೆಕ್ಟ್ ಗಳಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಕೆಲವೊಂದು ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಓವರ್ಲ್ಯಾಪಿಂಗ್ ಸಿಲೆಬಸ್ ನ 4 ಡಿವಿಷನ್ ನಲ್ಲಿ ನಾನು ಡಿವೈಡ್ ಮಾಡಿದ್ದೇನೆ, 4 ಸೆಕ್ಷನ್ ನಲ್ಲಿ. ಓಕೆ,
ಇದರಲ್ಲಿ ಫಸ್ಟ್ ಆಫ್ ಆಲ್ ನೀವು MOC ಸಬ್ಜೆಕ್ಟ್ ಓದ್ತಾ ಇದ್ರೆ ಅದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಟೆಕ್ನಾಲಜಿ ಸಬ್ಜೆಕ್ಟ್ಗಳ ಬರ್ತಕ್ಕಂಥ ಸಿಲೆಬಸ್ ನಲ್ಲಿ ಕೂಡ ಓವರ್ಲ್ಯಾಪಿಂಗ್ ಆಗಿರುತ್ತೆ. ಮತ್ತೆ ಇದಾದ್ಮೇಲೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ಕೂಡ ಒಂದು ಸಬ್ಜೆಕ್ಟ್ ಬರುತ್ತೆ, ಅದಕ್ಕೂ ರಿಲೇಟೆಡ್ ಆಗಿರುತ್ತೆ. ಕೊನೆಯದಾಗಿ DRCC ಅಂದ್ರೆ ಡಿಸೈನ್ ಆಫ್ ರೆನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಅಂತ. ಇದು ಒಂದೊಂದು ಸೆಕ್ಷನ್ ಆಗಿ ನಾನು ಮಾಡಿದ್ದೀನಪ್ಪ ಅಂದ್ರೆ ಇದು ನೀವು ಕಂಪ್ಲೀಟ್ ಆಗಿ ಸೆಕ್ಷನ್ ನ ಕಂಪ್ಲೀಟ್ ಆಗಿ ಓದ್ತಾ ಇರ್ಬೇಕಾದ್ರೆ ಇದು ನಿಮಗೆ ಒಂದು ಗುಡ್ ಅಪಿಯರೆನ್ಸ್ ಕೊಡುತ್ತೆ, ಗುಡ್ ನಾಲೆಜ್ ಕೊಡುತ್ತೆ. ಹೌದಾ? ಇದೇ ತರ ಸರ್ವೆ ಸಬ್ಜೆಕ್ಟ್ ನೀವು ಓದ್ತಿರ್ಬೇಕಾದ್ರೆ ಅದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ನ ಇಂಟರ್ಲಿಂಕ್ಡ್ ಇದೆ. ಓಕೆ, ಇದ್ರ ಜೊತೆಗೆ ಅದಕ್ಕೆ ಬಂದಿರತಕ್ಕಂಥ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಈ ಸಬ್ಜೆಕ್ಟ್ ಕೂಡ ಇದಕ್ಕೆ ಫುಲ್ಲಿ ಓವರ್ಲ್ಯಾಪ್ ಇದೆ. ಹೌದಾ? ನೀವು ಓದ್ತಾ ಇರ್ಬೇಕಾದ್ರೆ ಈ ಸಬ್ಜೆಕ್ಟ್ ನ ಕಂಪ್ಲೀಟ್ ಆಗಿ ಸೆಕ್ಷನ್ ನ ಕಂಪ್ಲೀಟ್ ಆಗಿ ಓದ್ಬೇಕು ಅಥವಾ ಇದನ್ನ ಕಂಪ್ಲೀಟ್ ಆಗಿ ಓದ್ತಿರ್ಬೇಕು. ಯಾವ್ದಾದ್ರು ಒಂದನ್ನ ನೀವು ಕಂಪ್ಲೀಟ್ ಆಗಿ ಓದಲೇಬೇಕಾಗಿರುತ್ತೆ. ಓಕೆ, ಇದೇ ತರ ಸ್ಟ್ರಕ್ಚರಲ್ ರಿಲೇಟೆಡ್ ಸಬ್ಜೆಕ್ಟ್ ಗಳನ್ನ ನೋಡ್ಬೇಕಾದ್ರೆ ಸೆಕ್ಷನ್ 3 ನಲ್ಲಿ ಸಾಮ್ ಆಯ್ತು, ಸ್ಟೀಲ್ ಸ್ಟ್ರಕ್ಚರ್ ಮತ್ತೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಆಯ್ತು, DRCC ಮತ್ತೆ ಸಾಯಿಲ್ ಮೆಕ್ಯಾನಿಕ್ಸ್, ಇದಕ್ಕೆ GT ಕೂಡ ಅಂತಾರೆ. ಓಕೆ, ಜಿಯೋ ಟೆಕ್ನಾಲಜಿ ನಲ್ಲಿ ಬರ್ತಕ್ಕಂಥ ಸಾಯಿಲ್ ಸಬ್ಜೆಕ್ಟ್ ಇದು. ಓಕೆ, ಈ ಸೆಕ್ಷನ್ ಕೂಡ ಕಂಪ್ಲೀಟ್ ಆಗಿ ಇರುತ್ತೆ. ಓಕೆ, ಈ ಸಬ್ಜೆಕ್ಟ್ ನೀವು ಈ ತರ ನೀವು ಕವರ್ ಮಾಡಿದ್ರೆ ಇದು ಓವರ್ಲ್ಯಾಪಿಂಗ್ ಇಂಟರ್ಲಿಂಕ್ ಇರುತ್ತೆ. ಕೆಲವೊಂದು ಟಾಪಿಕ್ಗಳು ಸಿಮಿಲರ್ ಆಗಿರುತ್ತೆ, ಕೆಲವೊಂದು ಅದರಲ್ಲಿ ನಿಮಗೆ ಡಬಲ್ ಬರ್ಡನ್ ಎರಡೆರಡು ಸಲ ಓದೋ ಅವಶ್ಯಕತೆ ಇರಲ್ಲ, ನೀವು ಕಂಟಿನ್ಯೂ ಆಗಿ ಓದ್ಬೋದು. ಓಕೆ, ಅಲ್ಲಿ ಅರ್ಥ ಆಗುತ್ತೆ, ಇಲ್ಲಿ ಸೀಕ್ವೆನ್ಸ್ ಗೊತ್ತಾಗುತ್ತೆ ಮತ್ತೆ ಇಂಟರ್ಲಿಂಕೇಜ್ ಕೂಡ ನಿಮಗೆ ಅರ್ಥ ಆಗುತ್ತೆ ಈ ತರ ಓದೋದ್ರಿಂದ. ಮತ್ತೆ ಫೋರ್ತ್ ಒಂದು ಸೆಕ್ಷನ್ ಏನಂದ್ರೆ ವಾಟರ್ ರಿಲೇಟೆಡ್ ಅಂದ್ರೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಏನ್ ಬರುತ್ತೆ ಇದ್ರ ಸಬ್ಜೆಕ್ಟ್ ಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಇದು ಎಲ್ಲ ಇಂಟರ್ಲಿಂಕ್ಡ್ ಇದೆ. ಹೌದಾ? ವಾಟರ್ ಸಪ್ಲೈ, ಇರಿಗೇಷನ್ ಇಂಜಿನಿಯರಿಂಗ್, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಸ್ಯಾನಿಟರಿ ಇಂಜಿನಿಯರಿಂಗ್ ಮತ್ತೆ ಹೈಡ್ರಾಲಿಕ್ಸ್ ಇಂಜಿನಿಯರಿಂಗ್, ಇದು ವಾಟರ್ ಗೆ ರಿಲೇಟೆಡ್ ಆಗಿರುವಂತಹ ಸಬ್ಜೆಕ್ಟ್ಗಳು. ಇದು 4 ಸೆಕ್ಷನ್ಗಳು. ಇದರಲ್ಲಿ ಮಿನಿಮಮ್ 3 ಔಟ್ ಆಫ್ 4. ಓಕೆ, ಇದರಲ್ಲಿ 3 ಸೆಕ್ಷನ್ ನೀವು ಕಂಪ್ಲೀಟ್ ಆಗಿ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕಾಗಿರುತ್ತೆ. ವೆಲ್ ಪ್ರಿಪೇರ್ಡ್ ಇದನ್ನ ಯಾಕೆ ಈ ತರ ಹೇಳ್ತಾ ಇದ್ದೀನಪ್ಪ ಅಂದ್ರೆ GK 1 ಪೇಪರ್ ಏನಿರುತ್ತೆ ಆಲ್ಮೋಸ್ಟ್ ನಿಮಗೆ ಎಲ್ಲಿಂದ ಕ್ವಶನ್ ಬರುತ್ತೆ ಅನ್ನೋದು ಪ್ರಿಡಿಕ್ಷನ್ ಇರಲ್ಲ. ಓಕೆ, GK 1 ಅಂದ್ರೆ GK ಪೇಪರ್ ಏನ್ ಬರುತ್ತೆ, ಪೇಪರ್ 1 GK, ಆ GK ಪೇಪರ್ ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಕ್ವಶನ್ಗಳು ನೀವು ಎಲ್ಲಿಂದ ಬರುತ್ತಾರೆ ಅಂತ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಅಲ್ಲಿ ಸ್ಕೋರ್ ಮಾಡೋದು ಆಲ್ಮೋಸ್ಟ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಬಟ್ ಇಲ್ಲಿ ನಿಮ್ಗೆ ಸೋರ್ಸ್, ಇಲ್ಲಿ ಬುಕ್ ಕೂಡ ಗೊತ್ತು, ಓಕೆ, ಸಿಲೆಬಸ್ ಕೂಡ ನಿಮಗೆ ಗೊತ್ತು. ಇದೆಲ್ಲ ನಿಮಗೆ ಗೊತ್ತಿರ್ಬೇಕಾದ್ರೆ ನಿಮ್ಮ ಹ್ಯಾಂಡ್ ನಲ್ಲಿ ಇರುತ್ತೆ, ನೀವು ಇಲ್ಲಿಂದ ಯಾವುದೇ ಕ್ವಶನ್ ಗಳನ್ನ ತಪ್ಪು ಮಾಡಬಾರ್ದು. ಓಕೆ, ಅದಕ್ಕೋಸ್ಕರ ನಾನು ಈ ತರ ಸ್ಟ್ರಕ್ಚರ್ ನ ಮಾಡ್ಕೊಂಡು ಹೇಳ್ತಾ ಇರೋದು. ಓಕೆ, ಓದ್ತಿರ್ಬೇಕಾದ್ರೆ ಈ ತರ ನೀವು ಓದ್ಕೊಳ್ಬೇಕಾಗುತ್ತೆ. ಇದು ಓವರ್ಲ್ಯಾಪಿಂಗ್ ಸೆಕ್ಷನ್ ಆಯ್ತಾ. ಇನ್ನೊಂದು ಕ್ಲಾಸಿಫಿಕೇಶನ್ ಬೇಸ್ಡ್ ನಾ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಇದು ಕೂಡ ನೀವು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ನ ತೆಗೆದುಕೊಳ್ಳಿ. ಇವಾಗ ನಾನು ಹೇಳಿದ್ದೆ 2 ಅಪ್ರೋಚಸ್ ಅಂತ. ಅಪ್ರೋಚಸ್ ನಲ್ಲಿ 2 ಅಪ್ರೋಚಸ್ ನಾನು ಹೇಳಿದ್ದೆ. ಹೌದಾ? ಅದರಲ್ಲಿ ಒಂದು ಕ್ಲಾಸಿಫಿಕೇಶನ್ ಬೇಸ್ಡ್ ಅಪ್ರೋಚ್, ಇದು ಕ್ಲಾಸಿಫಿಕೇಶನ್ ಬೇಸ್ಡ್ ಇದು ಆಗಿರುತ್ತೆ. ಓಕೆ, ಮತ್ತೆ ಇನ್ನೊಂದು ಹೇಳಿದ್ದೆ ನಾನು ಓವರ್ಲ್ಯಾಪಿಂಗ್. ಹೌದಾ? ಅದು ಇವಾಗ ನಾನು ತೋರಿಸಿದ್ದೆ. ಇದರಲ್ಲಿ ನೋಡ್ಬೇಕಾದ್ರೆ ಇದು ಕ್ಲಾಸಿಫಿಕೇಶನ್ ಬೇಸ್ಡ್ ಅಪ್ರೋಚ್ ಅಂದ್ರೆ ಇದರಲ್ಲಿ 3 ಕ್ಲಾಸಿಫಿಕೇಶನ್ ಆಗಿ ನಾನು ಡಿವೈಡ್ ಮಾಡಿದ್ದೇನೆ ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಗಳನ್ನ. ಓಕೆ, ಆಲ್ಮೋಸ್ಟ್ ಇಲ್ಲಿ ನೋಡಬಹುದು ಕನ್ಸ್ಟ್ರಕ್ಷನ್ ರಿಲೇಟೆಡ್, ಸ್ಟ್ರಕ್ಚರ್ ರಿಲೇಟೆಡ್ ಮತ್ತೆ ಎನ್ವೈರನ್ಮೆಂಟ್ ರಿಲೇಟೆಡ್. ಇದು ನಾನು ಯಾಕೆ ಈ ತರ ಮಾಡಿದ್ದೇನಪ್ಪ ಅಂದ್ರೆ ಇದರಲ್ಲಿ ಕ್ವಶನ್ ಪೇಪರ್ಸ್ ನಲ್ಲಿ ನೀವು ಕ್ವಶನ್ ಗಳನ್ನ ನೋಡಿದ್ರೆ ಅತಿ ಹೆಚ್ಚು ಬರ್ತಕ್ಕಂಥ ಕ್ವಶನ್ಗಳು ಈ ಸಬ್ಜೆಕ್ಟ್ ಗಳಿಂದ ಇದ್ದು. ಹೌದಾ? ಅದಕ್ಕೆ ಇದು ಒಂದು ಸೆಕ್ಷನ್, ಇದೊಂದು ಸೆಕ್ಷನ್ ಆಗಿ ಮಾಡಿರೋದು. ಇದು ನೀವು ಈ ತರ ಪ್ರಿಪೇರ್ ಆದ್ರೆ ಒಂದು ಸೆಕ್ಷನ್. ಓಕೆ, 3 ಔಟ್ ಆಫ್ 2 ಅಂದ್ರೆ ಇದರಲ್ಲಿ ನೀವು ಎರಡು ಫುಲ್ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕಾಗುತ್ತೆ. ಓಕೆ, ವೆಲ್ ಪ್ರಿಪೇರ್ಡ್ ಮಾಡ್ಕೊಂಡ್ರೆ ಇದರಲ್ಲಿ ನಿಮಗೆ ಬರ್ತಕ್ಕಂಥ ಕ್ವಶನ್ಗಳು ಜಾಸ್ತಿ ಇರುತ್ತೆ. ಓಕೆ, ಆಲ್ಮೋಸ್ಟ್ ಇನ್ನೂ ಡೇಟ್ ಯಾವುದು ಮಾಡಿಲ್ಲ, ಆದ್ರೆ ನೀವು ಅಪ್ಲೈ ಮಾಡಿದ್ಮೇಲೆ ಈ ತರ ಸಬ್ಜೆಕ್ಟ್ ಗಳನ್ನು ಡಿವೈಡ್ ಮಾಡಿಕೊಂಡು ನೀವು ಓದ್ಕೊಳ್ಬೇಕಾಗುತ್ತೆ. ಸಿಲೆಬಸ್ ನ ನೋಡ್ಕೊಳ್ಬೇಕಾಗಿತ್ತಂದ್ರೆ ಇವಾಗ ಕ್ಲಾಸಿಫಿಕೇಶನ್ ಬಗ್ಗೆ ಗೊತ್ತಾಯ್ತು. ಸಿಲೆಬಸ್ ನ ನೋಡ್ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ SSC ಮತ್ತೆ KPSC ಗೆ ಬಂದಿರತಕ್ಕಂಥ ಸಿಲೆಬಸ್ ಇರುತ್ತೆ. 2 ಪ್ರಿಂಟ್ ತಗೊಳ್ಳಿ. ಓಕೆ, 2 ಪ್ರಿಂಟ್ ತಗೊಂಡು ನೀವು ಪ್ರತಿಯೊಂದು ಸಬ್ಜೆಕ್ಟ್ ಗೆ ಓದ್ತಿರ್ಬೇಕಾದ್ರೆ ಫಸ್ಟ್ ಸಿಲೆಬಸ್ ನ ನೋಡಿ, ಆಮೇಲೆ ಪ್ರಿವಿಯಸ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ನ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅದು PDF ಗಳನ್ನ ಪ್ರಿಂಟ್ ಗಳನ್ನ ಮುಂದೆ ತಗೊಳ್ಳಿ. ಓಕೆ, ಸಿಲೆಬಸ್ ನ ಮುಂದೆ ತಗೊಂಡು ಸಿಲೆಬಸ್ ನ ಪ್ರತಿಯೊಂದು ಟಾಪಿಕ್ ನ ನೋಡಿ ಓದ್ಕೊಳ್ಳಿ. ಅದರಲ್ಲಿ ತೋರಿಸಿರುವಂತ ಈ ಸೆಕ್ಷನ್ ಗಳನ್ನ ಕಂಪ್ಲೀಟ್ ಆಗಿ ನೀವು ತಯಾರಾಗಲೇಬೇಕು. ಓಕೆ, ಇದಾದ್ಮೇಲೆ ರಿಸರ್ಚ್ ಗೆ
ಮಾತಾಡ್ಬೇಕಂದ್ರೆ ಬುಕ್ಸ್ ಯಾವುದನ್ನು ಓದಬೇಕಾದ್ರೆ ಬೇಸಿಕ್ಗೋಸ್ಕರ ಇಲ್ಲಿ ನಾನು 2 ಬುಕ್ಸ್ನ ರೆಫರ್ ಮಾಡ್ತಿದ್ದೇನೆ. ಇದರಲ್ಲಿ ಡಿಪ್ಲೊಮಾಗೋಸ್ಕರ ನೀವು ನೋಡ್ಬೋದು ಎಚ್.ಎಸ್. ವಿಶ್ವನಾಥ್ ಸರ್ ಬರೆದಿರುವಂತಹ ಬುಕ್ಗಳು ಇರ್ತಾ ಇತ್ತು, ಹೌದಾ. ಇದರಲ್ಲಿ ಎಚ್.ಎಸ್. ವಿಶ್ವನಾಥ್ ಸರ್ ಬರೆದಿರುವಂತಹ ಬುಕ್ಗಳನ್ನ ಫೋಟೋ ನೋಡ್ಬೋದು ನೀವು. ಇದು ಎಚ್.ಎಸ್. ವಿಶ್ವನಾಥ್ ಸರ್ ಬರೆದಿರುವಂತಹ ಪುಸ್ತಕಗಳು. ಇದರಲ್ಲಿ GT ಒಂದು ಸಬ್ಜೆಕ್ಟ್ ಬಿಟ್ರೆ ಬೇರೆ ಎಲ್ಲಷ್ಟು ಎಚ್.ಎಸ್. ವಿಶ್ವನಾಥ್ ಸರ್ ಬರೆದಿರತಕ್ಕಂಥ ಬುಕ್ಗಳು. ಇದನ್ನ ನಾನು ಅದೇ ತರ ಡಿವೈಡ್ ಮಾಡಿದ್ದೇನೆ, ಸೀಕ್ವೆನ್ಸ್ ನಲ್ಲಿ ಇಟ್ಟಿರೋದು ಫೋಟೋನ. ಇದನ್ನ PDF ನಲ್ಲಿ ನನ್ನ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಓಕೆ, ಇದರಲ್ಲಿ ಯಾವ ತರ ನಾನು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮತ್ತೆ ಇದರಲ್ಲಿ ವಾಟರ್ ರಿಲೇಟೆಡ್ ನ ಡಿವೈಡ್ ಮಾಡಿದ್ದೇನೆ ಸ್ಟ್ರಕ್ಚರಲ್ ಆಗಿ, ಅದೇ ತರ ಇಲ್ಲಿ ಸೀಕ್ವೆನ್ಸ್ ಆಗಿ ಇಟ್ಟಿರುವಂತ ಈ ಪುಸ್ತಕಗಳು ಇರುತ್ತೆ ಡಿಪ್ಲೊಮಾದಲ್ಲಿ ಆಲ್ಮೋಸ್ಟ್. ಓಕೆ, ಇದನ್ನ ಮೋಸ್ಟ್ಲಿ ನೀವು ಓದಿದ್ರೆ ಒಳ್ಳೇದು ಡಿಪ್ಲೊಮಾದಲ್ಲಿ, ಅಥವಾ ಇಂಜಿನಿಯರಿಂಗ್ ಕೂಡ ಇದನ್ನು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಎಲ್ಲ ಸಬ್ಜೆಕ್ಟ್ಗಳು ಪುಸ್ತಕಗಳು ಇದರಲ್ಲಿ ನಾನು ಇದು ಮಾಡಿದ್ದೇನೆ, ಫೋಟೋನ ಮಾಡಿದ್ದೇನೆ. ಓಕೆ, ಇದನ್ನ ತಗೊಂಡು ಯಾವುದಾದ್ರೂ ಒಂದು ಇದು ಎಚ್.ಎಸ್. ವಿಶ್ವನಾಥ್ ಸರ್ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನೀವು ನೋಡ್ಬೋದು. ಇದು ಆದ್ರೂ ತಗೊಳ್ಳಿ, ಅಥವಾ ಇಲ್ಲಿ ಬರ್ತಕ್ಕಂಥ R.S. ಕುರ್ಮಿ ಸರ್ ನನ್ನ ಪುಸ್ತಕ ಹೇಳಿದ್ದೆ. R.S. ಕುರ್ಮಿನ ನೀವು ಒಂದು ಸಲ ಓದಿದ್ರೆ ನಿಮಗೆ ಮಿನಿಮಮ್ ನಾಲೆಜ್ ಗೊತ್ತಾಗುತ್ತೆ, ಈ ಸಬ್ಜೆಕ್ಟ್ ನಲ್ಲಿ ಇದು ಇದೆ, ಓಕೆ, ಈ ಟಾಪಿಕ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಸರ್ವೆ ಓದ್ತಾ ಇದ್ರೆ ಅದರಲ್ಲಿ ಬರ್ತಕ್ಕಂಥ ಬೇಸಿಕ್ ನ ಕವರ್ ಮಾಡಿದ್ದಾರೆ, ಹೌದಾ. ಬೇಸಿಕ್ ನ R.S. ಕುರ್ಮಿಯಲ್ಲಿ ಬಂದಿರ್ತಾರೆ. ಇನ್ಫಾರ್ಮೇಶನ್ ಸ್ವಲ್ಪ ಇದೆ, ಆದ್ರೆ ಇನ್ಫಾರ್ಮೇಶನ್ ನ ನೀವು ಆಮೇಲೆ ಆಡ್ ಮಾಡ್ತಿರ್ಬೇಕು, ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು ಅದಕ್ಕೆ. ಓಕೆ, ವ್ಯಾಲ್ಯೂ ಅಡಿಷನ್ ಯಾವ ತರ ಮಾಡ್ಬೇಕಂದ್ರೆ ಇಲ್ಲಿ ವಿಡಿಯೋಸ್ಗಳಿದೆ, 3 ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಾನು ನೋಡಿದ್ದೆ. ಇದರಲ್ಲಿ PW ಗೇಟ್ಗೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ಬೈಜೂಸ್ ಅವರು ಮಾಡಿರ್ತಕ್ಕಂಥ ವಿಡಿಯೋಗಳು ಮತ್ತು ಅನ್ ಅಕಾಡೆಮಿ. ಇದರಲ್ಲಿ ಯಾವುದಾದ್ರೂ ಒನ್ ಅನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ನಾನು ಹೇಳ್ತಾ ಇರೋದು. ನಿಮಗೆ ಕಾನ್ಸೆಪ್ಟ್ಗಳು ಎಲ್ಲ ಕ್ಲಿಯರ್ ಆಗಿದ್ರೆ ಪರವಾಗಿಲ್ಲ, ಆದ್ರೆ ನಿಮ್ಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿಲ್ಲಪ್ಪ ಅಂದ್ರೆ ಈ ಚಾನಲ್ ಗಳನ್ನು ನೀವು ರೆಫರ್ ಮಾಡಬಹುದು. ಇದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಇವಾಗ ಅದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ, ಓಕೆ, ಇದು ಇವಾಗ ರೀಸೆಂಟ್ಲಿ PW ಅವರು ಮಾಡಿರುವಂತ ಲಾಸ್ಟ್ ಇಯರ್ ಅಂದ್ರೆ ಫಿಸಿಕ್ಸ್ ವಾಲ ಅವರು ಮಾಡಿರುವಂತ ಸಿವಿಲ್ ಇಂಜಿನಿಯರ್ ಗೇಟ್ಗೋಸ್ಕರ ಇರುವಂತ ಲೆಕ್ಚರ್ಗಳು. ಓಕೆ, ಇದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಇದನ್ನು ಮ್ಯಾರಥಾನ್ ಸೆಷನ್ ಆಗಿ ಇವರು ಕನ್ವರ್ಟ್ ಮಾಡಿ ಹೇಳಿದಿರುವಂತದ್ದು. ಇಲ್ಲಿ ನೀವು ಕೆಳಗಡೆ ಬಂದಿದ್ಮೇಲೆ 3 ಅಂತ ಆಪ್ಷನ್ ಇರುತ್ತೆ. ಅದ್ರ ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ ನೋಡಿದ್ರೆ ಅದ್ರ ಕೆಳಗಡೆ ಇಲ್ಲಿ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಇವರು ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಸಬ್ಜೆಕ್ಟ್ಗೆ ಇಲ್ಲಿ ಅವರು ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಸರ್ವೆ ಓದ್ತಾ ಇದ್ರೆ ಸರ್ವೆ ಸಿಲೆಬಸ್ ನ ತಗೊಳ್ಳಿ. ಓಕೆ, ಆಮೇಲೆ ಒಂದು ಪುಸ್ತಕನ ಓದಿ, ಪುಸ್ತಕ R.S. ಕುರ್ಮಿ ಅಥವಾ ವಿಶ್ವನಾಥ್ ಬುಕ್ ನ ಓದಿ. ಇದಾದ್ಮೇಲೆ ಸರ್ವೆಗೆ ಬೇಕಾಗಿರುವಂತ ಇಲ್ಲಿ ಲೆಕ್ಚರ್ ಕೂಡ ಇರುತ್ತೆ. ಓಕೆ, ಫ್ರೀ ಆಗಿ ರಿವಿಷನ್ ಮಾಡಿಸ್ತಾ ಇರೋದು. ಇದನ್ನ ನೀವು ನೋಡಿದ್ರೆ ಸ್ವಲ್ಪ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಟಾಪಿಕ್ ಬಗ್ಗೆ ಬರ್ದಿರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇದು ಇದೇ ತರ ಬೇರೆ ಇದಕ್ಕೆ ಕೂಡ ಇರುತ್ತೆ. ಓಕೆ, ಇದು PWD ಅಂತ ಆಗಿರುವಂತದ್ದು. ಈ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಕೊಟ್ಟಿರುತ್ತೇನೆ. ಇದು ಬೈಜೂಸ್ ಅವರು ಮಾಡಿರತಕ್ಕಂಥ ಬುಕ್ ಕಂಪೈಲೇಷನ್ ಪ್ಲೇ ಲಿಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳು ಏನ್ ಬಂದಿರುತ್ತೆ ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಇವರು ತಂದೆ ಆದಂತ ಲೆಕ್ಚರ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಸರ್ವೆ ಸಾಮ್ ಏನಾದ್ರು ಓದ್ತಾ ಇದ್ರೆ ನಾನು ಹೇಳಿದ್ದೆ, ಇವಾಗ ಸಾಮ್ ಒಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟ್ ಬರುತ್ತೆ. ಓಕೆ, ಅದನ್ನ ನೀವು ಇಲ್ಲಿ ಓಪನ್ ಮಾಡಿದ್ಮೇಲೆ ಇದರಲ್ಲಿ ಬರುತ್ತೆ. ಓಕೆ, ವಿಡಿಯೋ ಇರುತ್ತೆ, ಇದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಕೆಳಗಡೆ 3 ಅಂತ ಏನು ಆಪ್ಷನ್ ಇದೆ, ಇಲ್ಲಿ 3 ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ಇಂಟರ್ಫೇಸ್ ನಲ್ಲಿ ನೀವು ನೋಡಬಹುದು. ಕೆಳಗಡೆ ಬಂದಿದ್ಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಾಮ್ ಓದ್ತಾ ಇದ್ರೆ ಸಾಮ್ ನ ಸಿಲೆಬಸ್ ನ ನೀವು ತಗೊಂಡಿದ್ರೆ, ಓಕೆ, ನೀವು ಸಿಲೆಬಸ್ ನ ನೀವು ಸಾಮ್ ಸಬ್ಜೆಕ್ಟ್ ಸಿಲೆಬಸ್ ನ ನೋಡಿದ್ರೆ, ಸಾಮ್ ಅಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಅಂತ. ಓಕೆ, ಈ ಸಬ್ಜೆಕ್ಟ್ ಸಿಲೆಬಸ್ ನ ನೀವು ತಗೊಂಡ್ರೆ ಇಲ್ಲಿ ಪ್ರತಿಯೊಂದು ಟಾಪಿಕ್ ನ ಇವರು ಸಬ್ಜೆಕ್ಟ್ ವೈಸೇ ಕವರ್ ಮಾಡಿರ್ತಕ್ಕಂಥದ್ದು. ಓಕೆ, SSC ಮತ್ತೆ ಗೇಟ್ಗೆ ಬಂದಿರತಕ್ಕಂಥದ್ದು. ಈ ಕಾನ್ಸೆಪ್ಟ್ ಗಳನ್ನ ಇದ್ರ ಮೇಲೆ ನಿಮಗೆ ಯಾವ್ದು ಡೌಟ್ ಇರುತ್ತೆ, ಓಕೆ, ಬುಕ್ ನಲ್ಲಿ ಓದಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಎನಫ್ ಆಗಿಲ್ಲ ಅಂದ್ರೆ ಅದನ್ನ ನೀವು ಇಲ್ಲಿ ತಗೊಂಡು ಆ ಸಿಲೆಬಸ್ ನ ತಗೊಂಡು ಇದರಲ್ಲಿ ಬಂದಿರತಕ್ಕಂಥ ಟಾಪಿಕ್ ನ ನೋಡಿ. ಇದರಿಂದ ಈ ತರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಓಕೆ, ಟೈಮ್ ಕೂಡ ನಿಮ್ಗೆ ಸೇವ್ ಆಗುತ್ತೆ. ಉಳಿದಿರುವಂತಹ ದಿನಗಳನ್ನ ನೀವು ಎಫೆಕ್ಟಿವ್ ಆಗಿ ಒಂದು ಸಬ್ಜೆಕ್ಟ್ ನ ಕವರ್ ಮಾಡ್ಕೋಬಹುದು. ಹೌದೇ, ಇದೇ ತರ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಸಿಲೆಬಸ್ ಏನ್ ಕೊಟ್ಟಿದ್ದಾರೆ ಅದೇ ಟೈಪ್ ಇಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸಿಗುತ್ತೆ ನಿಮ್ಗೆ.
ಇದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ನಾನು ಹೇಳಿದ್ದೆ, ಇದು ಎರಡು ನನ್ನ ಟಾಪ್ ಪ್ರಯಾರಿಟಿ. ಇದರಲ್ಲಿ ಯಾವುದಾದ್ರೂ ಒನ್ ಅನ್ನು ನೀವು ಫಾಲೋ ಮಾಡ್ಕೊಳ್ಬೋದು. ಓಕೆ, ಇವಾಗ ಟೆಸ್ಟ್ಗೋಸ್ಕರ ಕೇಳಿದರೆ ನಾನು ರೀಸೆಂಟ್ಲಿ ಆಗಿ 2 ಪುಸ್ತಕ ಲಿಂಕ್ಗಳನ್ನು ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. SSC ಗೋಸ್ಕರ 2 ಪುಸ್ತಕಗಳು ಇರುತ್ತೆ. ಓಕೆ, ಈ ತರ ನೀವು ಸಬ್ಜೆಕ್ಟ್ನ ಹೋಲಿಸ್ಟಿಕ್ ಆಗಿ ಕವರ್ ಮಾಡ್ತಾ ಇದ್ರೆ ಪ್ರತಿಯೊಂದು ಎಕ್ಸಾಮ್ ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಇದರಲ್ಲಿ ನೀವು ಈ ತರ ಕವರ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವುದು ಕೂಡ ಪರ್ಫೆಕ್ಟ್ ಆಗಿ ಇರಲ್ಲ. ಓಕೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ವಿಡಿಯೋಸ್ನ ನಾನು ಹೇಳಿದೆ. MCQ ಪ್ರಾಕ್ಟೀಸ್ ಮಾಡಬೇಕು. ಇವಾಗ MCQ ಪ್ರಾಕ್ಟೀಸ್ ಮಾಡಬೇಕಾಗಿದ್ದಂದ್ರೆ ಒಂದು ಪುಸ್ತಕದಿಂದ ನೀವು ಓದಿರ್ತಕ್ಕಂಥ ನಾಲೆಜ್ನ ಸಫಿಷಿಯೆಂಟ್ ಆದಮೇಲೆ ಅದನ್ನು MCQs ನಲ್ಲಿ ಟೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. MCQ ನಲ್ಲಿ ಟೆಸ್ಟ್ ಮಾಡ್ಕೊಂಡಿದ್ಮೇಲೆ ಆ ಸಬ್ಜೆಕ್ಟ್ ನಿಮಗೆ ಬಂದಿರತಕ್ಕಂಥ ರಿವಿಷನ್ ಕೂಡ ಆಗುತ್ತೆ, ಮತ್ತೆ ನಿಮಗೆ ಇನ್ಫಾರ್ಮೇಶನ್ ಕೂಡ ರೀಕಾಲ್ ಆಗುತ್ತೆ. ಓಕೆ, ಇದರಲ್ಲಿ ನಾನು 2 ಪುಸ್ತಕ ಲಿಂಕ್ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿದ್ದೇನೆ, ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತೆ ಒಂದು ಆನ್ಲೈನ್ ಲಿಂಕ್ ಕೂಡ ಇದೆ. ಆನ್ಲೈನ್ ಲಿಂಕ್ ಕೂಡ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಯಾವ ತರ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ನ ಟಾಪಿಕ್ ವೈಸ್ ಇಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಓಕೆ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದಷ್ಟೇ. ಓಕೆ, ಪುಸ್ತಕನೂ ಒಂದೇ ತಗೊಳ್ಬೇಕು, ವಿಡಿಯೋನು ಒಂದೇ ನೋಡ್ಕೊಳ್ಬೇಕು. ಇದರಲ್ಲಿ ಬೇಸಿಕ್ ಕವರ್ ಮಾಡಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ಒಂದೇ ತಗೊಂಡು ಓದ್ತಿರ್ಕೊಂಡಿರ್ಬೇಕು. ರಿವಿಷನ್ಗೋಸ್ಕರ ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ನಿಮ್ಮದೇ ಆದಂಥ ನೋಟ್ಸ್ನ ಪ್ರೊವೈಡ್ ಮಾಡ್ಕೊಳ್ಳಿ. ಸೆಲ್ಫ್ ನೋಟ್ಸ್ ಮಾಡ್ತಿರಲ್ಲ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಮ್ಯಾರಥಾನ್ ಸೆಷನ್ PWD ಕೂಡ ಹೇಳಿದ್ದೆಲ್ಲ, ಅದು ಕೂಡ ಲಾಸ್ಟ್ ಮಿನಿಟ್ನಲ್ಲಿ ನೀವು ಸ್ಪೀಡಾಗಿ ರಿವಿಷನ್ ಮಾಡ್ಬೋದು. ಮತ್ತೆ ಅದೇ ಥರ PWD ಅವರು ಮಾಡಿರ್ತಕ್ಕಂಥ ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ಬುಕ್ಸ್ ಲಿಂಕ್ನು ಕೂಡ ಇಲ್ಲಿ ನಾನು ಕೊಟ್ಟಿರ್ತೇನೆ. ಫಾರ್ ಎಕ್ಸಾಂಪಲ್, ಇದು PWD ಅವರು ಮಾಡಿರ್ತಕ್ಕಂಥ ಪುಸ್ತಕಗಳು. ಓಕೆ, ಗೇಟ್ಗೋಸ್ಕರ ಇದರಲ್ಲಿ ಬಂದ ಮೇಲೆ ನೀವು ಈ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ನಾನು. ಇಲ್ಲಿ ಬಂದಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಟಾಪಿಕ್, ಪ್ರತಿಯೊಂದು ಸಬ್ಜೆಕ್ಟ್ ಏನಿರುತ್ತೆ ಅದರದೇ ಆದಂಥ ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ಇವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು ನಾನು ಯಾವ ಥರ ಡಿವೈಡ್ ಮಾಡಿದ್ದೆ ಸಬ್ಜೆಕ್ಟ್ಗಳನ್ನು, ಅದೇ ಥರ ಇವರು ಕೂಡ ಡಿವೈಡ್ ಮಾಡಿ ಇಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇಲ್ಲಿ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು PDF ಇರುತ್ತೆ. ಓಕೆ, ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ನೀವು ಯೂಸ್ ಮಾಡ್ಕೊಳ್ಬೋದು. ಇದೇ ಥರ ಕೆಳಗಡೆ ಬೇರೆ ಸಬ್ಜೆಕ್ಟ್ಗೆ ಇರುತ್ತೆ, ಜಿಯೋ ಟೆಕ್ನಾಲಜಿ ಇರುತ್ತೆ. ಮತ್ತೆ ಕೆಳಗಡೆ ಇಲ್ಲಿ ನೀವು ನೋಡ್ಬೋದು ಫ್ಲೂಯಿಡ್ ಮೆಕ್ಯಾನಿಕ್ಸ್, ಮತ್ತೆ ಇದರದೇ ಆದಂಥ ಹೈಡ್ರೋಲಜಿ, ಇರಿಗೇಷನ್ ಸಬ್ಜೆಕ್ಟ್ಗಳಿಗೂ ಕೂಡ ಇದರಲ್ಲಿ ಇರುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಇದು ನನ್ನ ಟೆಲಿಗ್ರಾಮ್ನಿಂದ ಬಂದಿರತಕ್ಕಂಥ ಒಂದು ಸ್ಮಾಲ್ ವರ್ಕ್ ಏನಿರುತ್ತೆ. ಸ್ಮಾಲ್ ವರ್ಕ್ ನನ್ನ ಕಡೆಯಿಂದ ಇಷ್ಟೊಂದು ಕವರ್ ಮಾಡಿದ್ದೇನೆ. ಫಸ್ಟ್ ಆಫ್ ಆಲ್ ನಾನು ನೋಟಿಫಿಕೇಶನ್ನ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೇನೆ. ನೋಟಿಫಿಕೇಶನ್ನಲ್ಲಿ ಬರ್ತಕ್ಕಂಥ ಅಟ್ಲೀಸ್ಟ್ ನಿಮಗೆ ಏನೇನು ಮೇನ್ ಪಾಯಿಂಟ್ ಇರುತ್ತೆ, ಎಕ್ಸಾಮ್ ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ರೊಸೀಜರ್ ಏನಿರುತ್ತೆ, ಎಕ್ಸಾಮ್ಗೆ ಎಷ್ಟು ಟೈಮ್ ಇರುತ್ತೆ, ಅದರಲ್ಲಿ ಬಂದಿರತಕ್ಕಂಥ ಪೇಪರ್ಗಳೆಷ್ಟು ಪೇಪರ್ನ ಬರಿಬೇಕಾಗುತ್ತೆ. ಓಕೆ, ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಆದರೂ ಕೂಡ ನಿಮಗೆ ಗೊತ್ತಿರಬೇಕು. ನಾನು ಕೆಲವೊಬ್ಬರಿಗೆ ಎಕ್ಸಾಮ್ ಹಾಲ್ನಲ್ಲಿ ಭೇಟಿಯಾದಾಗ ನಾನು ನೋಡ್ತಾ ಇದ್ದೆ, ಅವರಿಗೆ ಎಕ್ಸಾಮ್ ಎಷ್ಟು ಟೈಮ್ ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರ್ತಿರಲಿಲ್ಲ, ಅಷ್ಟೊಂದು ಇದಾಗ್ತಿರ್ತು. ಓಕೆ, ಆದರೆ ನಿಮಗೆ ಗೊತ್ತು ಎಕ್ಸಾಮ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಮತ್ತು ನೋಟಿಫಿಕೇಶನ್ ಡಿಸ್ಕಷನ್ ನಾನು ಫಸ್ಟ್ ಮಾಡಿದ್ದೆ. ಇದೇ ಥರ ಪ್ರತಿಯೊಂದು ಎಕ್ಸಾಮ್ಗೆ ನನ್ನ ಕಂಪ್ಲೀಟ್ ಅಪ್ರೋಚ್ ಈ ಥರ ಮಾಡಬೇಕಾಗಿರುತ್ತೆ. ಒಂದು ಎಕ್ಸಾಮ್ನ ಬರೀ ನೀವು ಅಪ್ಲೈ ಮಾಡೋದಷ್ಟೇ ಅಲ್ಲ. ಓಕೆ, ಅಪ್ಲೈ ಮಾಡಿದ ಮೇಲೆ ಈ ಥರ ನೀವು ಹಾಲಿಸ್ಟಿಕ್ ಆಗಿ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ನೋಟಿಫಿಕೇಶನ್ ಹಿಡಿದು ಲಾಸ್ಟ್ ಮಿನಿಟ್ ರಿವಿಷನ್ವರೆಗೂ ಈ ಥರ ನೀವು ಮಾಡ್ಕೊಳ್ಬೇಕಾಗುತ್ತೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೇನೆ, ವೇಟೇಜ್ ಕೂಡ ನಿಮಗೆ ಗೊತ್ತು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ನಲ್ಲಿ ನನ್ನ ಸಿಲೆಬಸ್ ಇರುತ್ತೆ. ರಿಸೋರ್ಸ್ ಕೂಡ ಒಂದು ಪುಸ್ತಕನ ಬೇಸಿಕ್ ಬುಕ್ಕನ್ನ ಓದ್ಕೊಂಡು ಆಮೇಲೆ ವಿಡಿಯೋನ ನೋಡ್ಕೊಳ್ಳಿ. ಬೇಸಿಕ್ ಬುಕ್ ಆಮೇಲೆ ವಿಡಿಯೋ, ಅದಾದಮೇಲೆ MCQs ಪ್ರಾಕ್ಟೀಸ್. ಓಕೆ, MCQ ಪ್ರಾಕ್ಟೀಸ್ಗಿಂತ ಇದರಲ್ಲಿ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಫಾಲೋ ಮಾಡ್ಕೊಳ್ಬೋದು. ಓಕೆ, ರಿಸೋರ್ಸ್ ಕೂಡ ಇರುತ್ತೆ, ಮತ್ತು ಇದರಲ್ಲಿ ವಿಡಿಯೋನ ಯಾವ್ಯಾವ ಥರ ಯೂಸ್ ಮಾಡ್ಕೊಳ್ಬೇಕು, ಯಾಕಂದರೆ ಇದರಿಂದ ಟೈಮ್ ಸೇವ್ ಆಗುತ್ತೆ. ಓಕೆ, ಇದನ್ನು ಯಾವ ಥರ ವಿಡಿಯೋಗಳನ್ನು ರೆಫರ್ ಮಾಡಿ ಯಾವುದಾದ್ರೂ ಒನ್ ವಿಡಿಯೋನ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನೋಡ್ಕೊಳ್ಳಿ. ಅದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಕಾನ್ಸೆಪ್ಟ್ ಕೂಡ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಇದಾದಮೇಲೆ ಟೆಸ್ಟ್, ಇದು MCQನ ನಾನು ತೋರಿಸಿದ್ದೆ. ಇದಾದಮೇಲೆ ರಿವಿಷನ್ಗೋಸ್ಕರ ಮ್ಯಾರಥಾನ್ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಸೆಲ್ಫ್ ನೋಟ್ಸ್ಗಳನ್ನು ನೀವು ರೆಫರ್ ಮಾಡ್ಕೊಳ್ಬೋದು. ಇದು ಜಸ್ಟ್ ಒಂದು ಡೈರೆಕ್ಷನ್ ಇರುತ್ತೆ ನನ್ನ ಕಡೆಯಿಂದ ನಿಮಗೆ ನಾನು ಹೇಳ್ತಾ ಇರೋದು. ನೀವು ಕೂಡ ಮಾಡ್ಬೋದು ಇದೇ ಥರ. ಯಾವುದೇ ಎಕ್ಸಾಮ್ ಬಂದರೂ ಕೂಡ ಅದರ ನೋಟಿಫಿಕೇಶನ್ ನೋಡ್ಕೊಳ್ಳಿ, ಎಕ್ಸಾಮ್ ಪ್ರೊಸೀಜರ್ ನೋಡ್ಕೊಳ್ಳಿ,
ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಆಮೇಲೆ ಸಿಲೆಬಸ್ ಏನಿರುತ್ತೆ ಅದು ನೋಡ್ಕೊಳ್ಳಿ, ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ನೋಡಿ, ಮತ್ತೆ ಆದ್ಮೇಲೆ ಅದಕ್ಕೆ ಒಂದು ಪುಸ್ತಕ, ಒಂದು ಸಬ್ಜೆಕ್ಟ್ಗೆ ಒಂದೇ ಪುಸ್ತಕ, ಅದಾದ್ಮೇಲೆ ಸ್ವಲ್ಪ ಏನಾದರೂ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ, ಆಮೇಲೆ ಟೆಸ್ಟ್, ಆಮೇಲೆ ರಿವಿಷನ್. ಈ ಥರ ಕಂಪ್ಲೀಟ್ ಒಂದು ಎಕ್ಸಾಮ್ಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು ಮಾಡಲೇಬೇಕು, ಎಕ್ಸಾಮ್ ಮಾಡಲೇಬೇಕು. ಫೈನಲಿ ಹೇಳಬೇಕಂದ್ರೆ ಇಲ್ಲಿವರೆಗೂ ನೋಡಿರ್ತಕ್ಕಂಥ ನಿಮಗೆ ಕಾಂಪ್ರಿಹೆನ್ಸಿವ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಾಯಿತು. ಓಕೆ, ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗಿತ್ತು ಅಂದರೆ ಇಷ್ಟೊಂದು ಮಾಹಿತಿ ಕಂಪ್ಲೀಟ್ ಆಗಿ ಸಾಕಾಗಿರುತ್ತೆ. ಓಕೆ, ಇಷ್ಟೊಂದು ಹಾರ್ಡ್ ವರ್ಕ್, ಓಕೆ, ಇಷ್ಟೊಂದು ಒಂದು ಸ್ಟ್ರಕ್ಚರ್ ವೇನಲ್ಲಿ ನೀವು ಸ್ಟಡಿ ಮಾಡಿದರೆ ಈ ಥರ ರಿಸಲ್ಟ್ ಕೂಡ ಕರೆಕ್ಟಾಗಿ ಬರುತ್ತೆ. ಆದರೂ ಕೂಡ 99% ಮಂದಿ ಫೇಲ್ ಆಗುತ್ತಾರೆ. ಯಾಕಪ್ಪ ಅಂದರೆ ಇದೇ ಕಾರಣ, ಯಾವುದಾದ್ರೂ ಒಂದು ಪ್ರೊಸೆಸ್ನ ರೈಟಾಗಿ ಅಪ್ರೋಚ್ ತಗೊಂಡಿಲ್ಲ ಅಂದರೆ ಇಲ್ಲಿ ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇರೋದು ಒಂದೇ 1% ಚಾನ್ಸ್, ಅದು ನಿಮ್ದಾಗಿರಬೇಕು. ಓಕೆ, ಕೋಚಿಂಗ್ಗೋಸ್ಕರ ಇಲ್ಲಿ ಏನು ಅವಶ್ಯಕತೆ ಇರೋದಿಲ್ಲ, ನೀವು ಸೆಲ್ಫ್ ಸ್ಟಡಿ ಆರಾಮ್ಸೆ ಮಾಡ್ಕೊಳ್ಬೋದು. ಓಕೆ, ಸೆಲ್ಫ್ ಸ್ಟಡಿ ಬರುವಂಥ ದಿನಗಳಲ್ಲಿ ಆರಾಮ್ಸೆ ನೀವು ಕವರ್ ಮಾಡ್ಕೊಳ್ಬೋದು. 4 ತಿಂಗಳ ಟೈಮ್ ಇರುತ್ತೆ. ಇದರಲ್ಲಿ ನೀವು ನೀವು ಕೋಚಿಂಗ್ ಮಾಡಿದ್ರು ಕೂಡ ಅವರು ಬರೀ 60% ಅಷ್ಟೇನ ಕವರ್ ಮಾಡೋದು ಸಿಲೆಬಸ್ನ, ಮಿಕ್ಕಿರೋದನ್ನ ನೀವು ಯೂಸ್ ಮಾಡಿಕೊಂಡು ನೀವು ಓದಬೇಕಾಗುತ್ತೆ, ಮತ್ತು ಅಷ್ಟೊಂದು ನಿಮ್ಮ ಟೈಮ್ ಇರೋಲ್ಲ. ಓಕೆ, ಕರೆದಿದ್ದಾರೆ ಈ ವರ್ಷನೇ ಜಾಬ್ ಮಾಡ್ಕೊಳ್ಬೇಕು ಅನ್ನೋರು ಸೀರಿಯಸ್ ಆಗಿದ್ದರೆ ಈ ಪ್ರೊಸೆಸ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಒಂದು ರೈಟ್ ಪ್ರೊಸೆಸ್ ಇದ್ದರೆ ರೈಟ್ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಇದರಲ್ಲಿ ಜಾಸ್ತಿ ಅವಶ್ಯಕತೆ ಇಲ್ಲ ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳ್ಳೋದು, ನಿಮ್ಮ ಪ್ರೊಸೆಸ್ನಲ್ಲಿ ಪಾಸ್ ಫೇಲ್ ಇದ್ದೇ ಇರುತ್ತೆ. ಓಕೆ, ಇದಕ್ಕೋಸ್ಕರ ಯಾವುದೇ ಥರ ಆದಂಥ ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇದರಲ್ಲಿ ಬಂದಿರ್ತಕ್ಕಂಥ ರಿಸಲ್ಟ್ ಬಗ್ಗೆ ವರಿನೂ ತೊಗೊಳಕ್ಕೆ ಹೋಗ್ಬೇಡಿ. ಈ ಥರ ಒಂದು ರೈಟ್ ಪ್ರೊಸೆಸ್ ನಿಮ್ದಾಗಿರ್ತಾರೆ, ಖಂಡಿತ ರೈಟ್ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ನಿಮಗೆ ಬೇಕಾಗಿರುವಂಥದ್ದು ಒಂದೇ ಒಂದು ಸೀಟು. ಓಕೆ, ಇವಾಗ ನೀವು ಫೈಟ್ ಮಾಡಲೇಬೇಕಾಗುತ್ತೆ. ಓಕೆ, ಎಲ್ಲ ಈ ಡೈರೆಕ್ಷನ್ನ ನಾನು ತೋರಿಸಿದ್ದೆ. ಓಕೆ, ಯಾವ ಥರ ಸ್ಟಡಿ ಮಾಡಬೇಕು ಅಂತ. ಇಲ್ಲಿ ಉಳ್ಕಿರೋ ಕೆಲಸ ನಿಮ್ದಾಗಿರುತ್ತೆ. ಓಕೆ, ಇದಷ್ಟು ಕೇವಲ ಬೇಸಿಕ್ನ ಕವರ್ ಮಾಡಿದ್ದೇನೆ. ಫಸ್ಟ್ ಆಫ್ ಆಲ್, ಫ್ರಮ್ ಮೈ ಸೈಡ್, ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಓಕೆ, those who stick with me till the end. Okay, I welcome you. ಓಕೆ, ಇದು ನನ್ನ ಕಡೆಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇಲ್ಲಿವರೆಗೂ ನೀವು ವಿಡಿಯೋನ ಸ್ಟಿಕ್ ಮಾಡಿಕೊಂಡು ನೋಡ್ತಿರ್ಬೇಕಾದ್ರೆ ಯು ಆರ್ ದ ಸೀರಿಯಸ್ ಆಸ್ಪಿರೆಂಟ್ಸ್. ಓಕೆ, ಮತ್ತು ನೀವು ಡೆಡಿಕೇಟೆಡ್ ಆಗಿದ್ದೀರಾ ಅಂತ ಇದನ್ನು ತೋರಿಸುತ್ತೆ. ಓಕೆ, ಇಲ್ಲಿ ಯಾರಿಗೂ ಏನು ತೋರಿಸೋದು ಬೇಕಾಗಿಲ್ಲ, ಬಟ್ ನೀವು ಇದು ಶೋಸ್ ಮಾಡಬೇಕು. ಓಕೆ, ನಿಮ್ಮ ಕಡೆಯಿಂದ ಅಂತ ಡೆಡಿಕೇಶನ್ ಆಗಲಿ ಹಾರ್ಡ್ ವರ್ಕ್ ನೀವು ಮಾಡೋರು ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಆರ್. ಓಕೆ, ಟಫ್ ಇದೆ ಜರ್ನಿ. ಕಾಂಪಿಟೇಟಿವ್ನಲ್ಲಿ ಒಂದು ಗೌರ್ಮೆಂಟ್ ಕೆಲಸ ತೊಗೊಳ್ಬೇಕಂದ್ರೆ ಟಫ್ ಜರ್ನಿ. ಓಕೆ, ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡ್ಬೋದು. ಎವ್ರಿ ಡೇ ಒಂದೇ ಕೆಲಸನ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿರುತ್ತೆ. ಆದರೂ ಟಫ್ ಇದೆ ಜರ್ನಿ, ಆದರೆ ಇಂಪಾಸಿಬಲ್ ಅಲ್ಲ. ಓಕೆ, ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇದಷ್ಟು ಫುಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಬೇಕಾಗಿರುವಂಥ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಕಂಪ್ಲೀಟ್ ಮಾಹಿತಿ ನಂದು. ಎಲ್ಲ ವಿಡಿಯೋಗಳು ಪ್ಲೇಲಿಸ್ಟ್ ನಾನು ಯೂಟ್ಯೂಬ್ನಲ್ಲಿ ಇರುತ್ತೆ. ಒಂದ್ಸಲ ವಾಚ್ ನೋಡಿಕೊಂಡು ಅದಾದಮೇಲೆ ಪ್ರತಿಯೊಂದು ಕೆಲಸನ ಒಂದು ಕರೆಕ್ಟ್ ರೈಟ್ ಪ್ರೊಸೆಸ್ನಲ್ಲಿ ಮಾಡಿ, ಎಲ್ಲ ಕೂಡ ರೈಟ್ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಇದಷ್ಟು ನನ್ನ ಕಡೆಯಿಂದ. ಥ್ಯಾಂಕ್ ಯು.